ನಾವು ಮಾಡೋದು ಒಂದು ಹೊತ್ತು ಅಡಿಗೆ, ಅದಕ್ಕೆ ಬರ್ಸನ್ ಕಟ್ಟಿಗೆ ಇಷ್ಟೆಲ್ಲ ಅಟ್ಪಟ್ರೆ ಏನು ಮಾಡ್ತಿ. ನಾವು ಅದು ಅರ್ಜೆಂಟ್ ಅಂತ ಮಾಡಿ ಇಟ್ಕೊಂಡು ಹೋಗ್ತೇವೆ. ಬರ್ಸನ್ ಕಟ್ಟಿನೂ ನೋಡೋದು. ಇವತ್ತಿನ ಮತ್ತು ಹಬ್ಬ ಅಡುಗೆ ಮಾಡ್ಬೇಕು, ಮತ್ತು ಅದ ಕೆಲಸ. ಈಗ ಮತ್ತು ಇವತ್ತು ಇಲ್ಲದಕ್ಕಿಲ್ಲ ಟೈಮಿಂಗ್. ಇವತ್ತು 2 ಗಂಟೆಗೆ 10 ಗಂಟೆಗೆ ಬರ್ತಾನೆ, ಅದು ಓಕೆ. ರಾತ್ರಿ 10 ಗಂಟೆಗೆ ಬಂದಂದ್ರೆ ಮತ್ತು ಮತ್ತು ಬೆಳಗಿನ ಜಾವ ಮತ್ತು 6 ಗಂಟೆಗೆ ಅದು ಹೊಡೆ ಬಿಡೋದು. ಮತ್ತು ಟೈಮಿಂಗ್ ಒಂದು ದೊಡ್ಡ ಪ್ರಾಬ್ಲಮ್ ಆಗೈತೆ ಅಂದರೆ ಕೆಲಸದ. ನಿದ್ದೆ ಚಲೋ ಆಗೋದು, ಒಟ್ಟು ನಿದ್ದೆ ಆಗೋದು, ಒಟ್ಟು ತ್ರಾಸು ಭಾಳ ಆಗುತ್ತೆ. ಇವತ್ತು ನೀರು ಬರೋದು, ಅವನು ತುಂಬಬೇಕು. ನಾಷ್ಟ ಮಾಡ್ಕೊಂಡು ಹೋಗೋದು ಒಂದು ಭಾಳ ಆಗೈತಿ. ಮರ್ಷನ್ ಕಟ್ಟಿ ಕ್ಲೀನ್ ಇತ್ತು, ಖುಷಿ. ಈಗ ನಾ ಮಾಡ್ಕೊತನು ಅಪಾಗಟ್ಟು ಅನ್ನಕಿಟ್ಟನು. ನಾ ಫಸ್ಟ್ ನಾನು ನಾಷ್ಟ ಮಾಡ್ಕೊತನು. ನನಗೆ ಹಸು ಬಾಕಟ್ ಆಗೈತಿ. ಫಸ್ಟ್ ನಾಷ್ಟ ಮಾಡ್ಕೊಂಡು ತಿಂದ ಉಳಿದ ಕೆಲಸ ಮಾಡ್ತಿರ್ತನು. ಇಲ್ಲಿ ಬಾಂಡೆ ಇಟ್ಟದಾವು, ಬಾಂಡೆ ಇಡ್ತಿರ್ಬೇಕು. ಜಳಕ ಮಾಡಿ ಬರ್ಬೇಕು, ಪೂಜೆ ಮಾಡ್ಬೇಕೈತಿ. ಇವತ್ತು ಬಾಂಡೆ ಇಡ್ತಿದ್ವಿ ಅಂದ್ರೆ ಅರ್ಧ ಕೆಲಸ ಮುಗಿತೈತಿ. ಅನ್ನ ಆಟೋ ಆಗೈತಿ. ಇಲ್ಲಿ ಸಾರಾಟ ಇಡ್ತಾನು, ಸಾರಾಟ ಕುದಿಯಾಕ. ಸಾರಾಟ ಕುದಿಯಾಕ ಇತ್ತಂದ್ರೆ ಅಡುಗೆದೊಂದು ಮುಗಿತೈತಿ ಟೆನ್ಷನ್. ಬೆಳಿಗ್ಗೆ ಎದ್ದು ಬರೀ ಫಸ್ಟ್ ಕೆಲ್ಸಕ್ಕೆ ಬರ್ತಂದ್ರೆ ಇದ್ರದ ಫಸ್ಟ್ ನಾನು ಟೆನ್ಷನ್.
ಬಾಂಡೆ ತಿಕ್ಕೋದಟ್ಟು ಆಯ್ತು. ಇವತ್ತು ಯಾಕೋ ಭಾಳ ಬಾಂಡೆ ಅದು. ಬಾಂಡೆ ತಿಕ್ಕೋದಾಯ್ತು, ಅಪ್ಪ ಗಾಡಿಗೆ ಆಯ್ತು, ನಂದಟ್ಟು ಬೆಳಗಿನ ಕೆಲಸ ಎಲ್ಲ ಮುಗೀತು, ಪೂಜಾನೂ ಆಯ್ತು. ಇನ್ನು ನಂಗೆ ಕೆಲ್ಸಕ್ಕೆ ಹೋಗೋಕೆ 4 ತಾಸು ಟೈಮಿಂಗ್ ಐತಿ. ಆಟೋಮೆಟ ಆರಾಮ್ ಸರಿ ಮಲ್ಕೊನು. ಆಮೇಲೆ ಮಧ್ಯಾಹ್ನ 2 ಗಂಟೆಗೆ ಐತಿ, 2 ಗಂಟೆಗೆ ಹೋಗಿ ಬರ್ತೈತಿ ಊಟ ಮಾಡ್ಕೊಂಡು.